20th ಸೆಂಚುರಿಲಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಪಟ್ಟಂತ ನೆನಪಾಗೋದು ಕೆ ಜಿ ಎಫ್. ಅದರ ಸ್ಟೋರಿ, ಚಾರ್ಮಿಂಗ್ ಕ್ಯಾರೆಕ್ಟರ್, ರಾಕಿ ಬಾಯ್, ರವಿ ಬಸ್ರೂರ್ ಅವರ ಮ್ಯೂಸಿಕ್, ಅದನ್ನ ಮ್ಯೂಸಿಕ್ ಅನ್ಲ ಇಲ್ಲ ಮ್ಯಾಜಿಕ್ ಅನ್ಲ, ಫುಲ್ ಕನ್ಫ್ಯೂಷನ್. ಜೊತೆಗೆ ಭುವನ್ ಗೌಡ ಅವರ ವರ್ಲ್ಡ್ ಕ್ಲಾಸ್ ಡಿಒಪಿ, ಆರ್ಟ್ ಡೈರೆಕ್ಟರ್ ಶಿವು ಅವರ ಕೆಜಿಎಫ್ ವರ್ಲ್ಡ್, ಏನ್ ಹೇಳಿ ಎಷ್ಟು ಹೇಳಿ. ಇದ್ರ ಜೊತೆಗೆ ಯಶ್ ಅವರ ಆಕ್ಟಿಂಗ್ ಸ್ವ್ಯಾಗು, ಯಪ್ಪ, ವಿಲನ್ ಗಳನ್ನ ಆಕ್ಟಿಂಗ್ ಅಲ್ಲೇ ಸಾಯಿಸಾಕ್ಬಿಟ್ಟಿದ್ರು. ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ಏನ್ ಹೇಳೋಣ, ಏನ್ ಹೇಳಿದ್ರು ಎಷ್ಟು ಹೇಳಿದ್ರು ಕಡಿಮೆನೆ. ನೀಲ್ ಅವರ ಅನ್ಇಮ್ಯಾಜಿನಬಲ್ ವಿಷನ್, ವರ್ಲ್ಡ್ ಬಿಲ್ಡಿಂಗ್, ಎಲಿವೇಶನ್ ಕೊಡುವಂತಹ ಕಿಕ್ಕು ಬೇರೆ ಲೆವೆಲ್ ಅಡ್ರಿನಲ್ ರಶ್ ಅಂತ ಹೇಳ್ಬೋದು. ಎಲ್ರು ಇದ್ರ ಬಗ್ಗೆನೇ ಮಾತಾಡೋದು, ಯಾವುದೇ ಚಾನಲ್ ಕೂಡ ಇದನ್ನೇ ಹೇಳೋದು. ಬಟ್ ನಾವಿವತ್ತು ಹೇಳೋದು ಕೊಟ್ಟಿರೋದು, ನೀವ್ ಆಕ್ಚುಲಿ ಕೆಜಿಎಫ್ ಟ್ರೂ ಫ್ಯಾನ್ ಆಗಿದ್ರೆ, ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ವಾಮ್ ಅಂತ ಅನ್ಸುತ್ತೆ. ಬಟ್ ಕೆಜಿಎಫ್ ಗೆ ಅಬ್ಸೆಸ್ ಆಗಿದ್ರೆ ಜುಮ್ ಅಂತ ಫೀಲ್ ಕೊಡೋದಂತೂ ಗ್ಯಾರಂಟಿ. ನಾವು ಕೂಡ ನೀಲ್ ಅವ್ರ ತರ ನಮ್ ವಿಡಿಯೋಗೆ ಎಲಿವೇಶನ್ ಕೊಡ್ಬೇಕಲ್ವಾ. ಈ ವಿಡಿಯೋದಲ್ಲಿ ನೀಲ್ ಅವರು ಕೆಜಿಎಫ್ ಸಿನಿಮಾದಲ್ಲಿ ಯಶ್ ಅವರ ಭವಿಷ್ಯ ಹೇಳಿದ್ರು. ಹೌದೌದು, ಎಸ್, ನೀವು ಕೇಳಿದ್ ಕರೆಕ್ಟೇ. ನೀವು ಪಕ್ಕ ನನ್ನ ಆಡ್ಕೋತೀರಾ, ಬಟ್ ನಾನು ಹೇಳ್ತಾ ಇರೋಂತಹ ಕೆಲವೊಂದು ವಿಷಯ ನಿಮ್ಗೆ ಟ್ರೂಲಿ ಗೂಸ್ ಬಂಪ್ಸ್ ತರಿಸುತ್ತೆ ಗುರುವೆ. ಬನ್ನಿ ಶುರು ಹಚ್ಕೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟೈಟಲ್ ಆಫ್ ದ ಫಿಲ್ಮ್ ಕೆಜಿಎಫ್. ಈ ಕೆಜಿಎಫ್ ನ ಅಬ್ರಿವೇಶನ್ ಕೋಲಾರ್ ಗೋಲ್ಡ್ ಫೀಲ್ಡ್, ಕೋಲಾರದ ಚಿನ್ನದ ಗಣಿ ಅಂತ ಅರ್ಥ ಕೊಡುತ್ತೆ. ಕ್ಯಾಚಿ ಟೈಟಲ್, ಆದ್ರೂ ಅದಕ್ಕೊಂದು ಡಿಫ್ರೆಂಟ್ ಅರ್ಥ ಇದೆ. ಕೆಜಿಎಫ್ ಅನ್ನೋದು ವಿಜಯ್ ಕಿರಗಂದೂರ್ ಅವರ ಫಿಲಂ ಆಗಿರೋದ್ರಿಂದ ಕೆಜಿಎಫ್ ಫುಲ್ ಫಾರ್ಮ್ ಕಿರಗಂದೂರ್ ಫಿಲಮ್ಸ್ ಆಗುತ್ತೆ. ಜೊತೆಗೆ ಇದನ್ನ ಕನ್ನಡದ ಗೋಲ್ಡನ್ ಫಿಲಂ ಅಂತ ಕೂಡ ಕರಿಬಹುದು. ಅಂಡ್ ಕೆಜಿಎಫ್ ಕನ್ನಡದ ಗ್ರೇಟೆಸ್ಟ್ ಫಿಲಂ ಅಂತ ಕೂಡ ಕರಿಬಹುದು. ಗೊತ್ತಿದ್ದಿಟ್ರೋ ಗೊತ್ತಿಲ್ಲದೆ ಇಟ್ರೋ ಟೈಟಲ್ಗೆ ತಕ್ಕಂಗೆ ಇದೆ ಅಲ್ವಾ. ದ ಮೈನ್ ರೆಫರೆನ್ಸ್, ಪ್ರಶಾಂತ್ ನೀಲ್ ಕೆಜಿಎಫ್ ಅಲ್ಲಿ ಮತ್ತೆ ಸಲಾರ್ ನಲ್ಲಿ ಎರಡರಲ್ಲೂ ಇರುವಂತಹ ಕಾಮನ್ ಫ್ಯಾಕ್ಟರ್ ಅಂದ್ರೆ ಅದು ಮೈನಿಂಗ್. ಸಲಾರ್ ಅಲ್ಲಿ ಕೋಲ್ ಮೈನ್ ನಡೆದ್ರೆ ಕೆಜಿಎಫ್ ನಲ್ಲಿ ಗೋಲ್ಡ್ ಮೈನು. ಈ ಮೈನಿಂಗ್ ಕೂಡ ಸಿಂಬಾಲಿಕ್ ರೆಫರೆನ್ಸ್ ಅಂದ್ರೆ ನಂಬ್ತೀರಾ? ಬನ್ನಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀಲ್ ಅವರು ಮೈನಿಂಗ್ ಮತ್ತೆ ಹೀರೋ ಕ್ಯಾರೆಕ್ಟರ್ ನ ಲಿಂಕ್ ಮಾಡಿದ್ದಾರೆ. ಕೆಜಿಎಫ್ ನ ಗೋಲ್ಡ್ ಅನ್ನ ರಾಕಿ ಕ್ಯಾರೆಕ್ಟರ್ಗೆ, ಸಲಾರ್ ನಲ್ಲಿ ಬರುವಂತಹ ಕೋಲ್ ಅನ್ನ ದೇವಾ ಕ್ಯಾರೆಕ್ಟರ್ಗೆ ಲಿಂಕ್ ಮಾಡಿದ್ದಾರೆ. ಗೋಲ್ಡ್ ಅನ್ನೋದು ಚಾರ್ಮಿಂಗ್ ಮತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗೆ ರಾಕಿ ಕ್ಯಾರೆಕ್ಟರ್ ಕೂಡ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಬರೀ ರಾಕಿ ಕ್ಯಾರೆಕ್ಟರ್ ಅಲ್ಲ, ಕೆಜಿಎಫ್ ಮೂವಿ ಕೂಡ ಜನರನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡಿತು. ಬಟ್ ಸಲಾರ್ ಅಲ್ಲಿ ಬರುವಂತಹ ಕೋಲ್ ಮೈನಿಂಗು ಇನ್ನೊಂದು ಅರ್ಥ ಕೊಡುತ್ತೆ. ಕೋಲ್ ಅಥವಾ ಕಲ್ಲಿದ್ದಲನ್ನ ಸ್ಲೋ ಬರ್ನರ್ ಅಂತಾರೆ. ಒಂದ್ಸಲ ಬೆಂಕಿ ತಗೊಂಡ್ರೆ ಹೈ ಎನರ್ಜಿಯೊಂದಿಗೆ ತುಂಬಾ ಹೊತ್ತು ಉರಿಯುತ್ತೆ. ಲೈಕ್ ಇಲ್ಲಿ ಸಲಾರ್ನ ದೇವಾ ಕ್ಯಾರೆಕ್ಟರ್ ಕೂಡ ಹಾಗೆ ನಿಧಾನಕ್ಕೆ ಇಷ್ಟ ಆಗೋದು, ಸ್ಲೋ ಆಗಿ ವೈಲೆಂಟ್ ಆಗೋದು. ಒಂದು ಸಲ ವೈಲೆಂಟ್ ಆದ್ರೆ ಯಾರೇ ಬರ್ಲಿ ಅವನನ್ನ ತಡೆಯೋದಕ್ಕೆ ಆಗಲ್ಲ. ಬರೀ ದೇವಾ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಸಲಾರ್ ಮೂವಿ ಕೂಡ ಸ್ಲೋ ಬರ್ನರೇ. ಸ್ಟಾರ್ಟಿಂಗ್ ಸ್ಲೋ ಆಗಿ ಟೇಕ್ ಆಫ್ ಆಯ್ತು, ನಿಧಾನ. ಆ ಮೂವಿ ಇಷ್ಟ ಆಗ್ತಾ ಯಾವ ರೇಂಜ್ ಹೋಯ್ತು ಅಂದ್ರೆ, ಈಗಿನ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಹೆಚ್ಚು ದಿನ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಮೂವಿ ಲಿಸ್ಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು RRR, 81 ದಿನ. ಬಟ್ ಫಸ್ಟ್ ಪ್ಲೇಸ್ ಅಲ್ಲಿರುವಂತಹ ಸಲಾರು ಎಷ್ಟು ದಿನ ಇತ್ತು ಗೊತ್ತಾ? ಸತತ 366 ದಿನ. ಅಂದ್ರೆ 1 ವರ್ಷ ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂದ್ರೆ ಏನಪ್ಪಾ ಇದ್ರ ಲೀಲೆ. ಬಟ್ ನಂಗೊಂದು ಡೌಟು, ಇವೆರಡು ಫಿಲಮ್ ಅಲ್ಲಿ ಮೈನಿಂಗ್ ಅನ್ನ ಆಡ್ ಮಾಡಿರೋದು ಫಿಲಂ ರಿಲೀಸ್ ಆಗಿ ಸಕ್ಸಸ್ ಆಗೋದಕ್ಕಿಂತ ಮುಂಚೆ. ಇಲ್ಲಿ ನೀಲ್ ಅವರಿಗೆ ಮುಂಚೆನೆ ಐಡಿಯಾ ಆಯ್ತಾ ಈ ಮೂವಿಗಳು ಹಿಂಗೆ ಇಷ್ಟ ಆಗುತ್ತೆ, ಹೀಗೆ ಸಕ್ಸಸ್ ಆಗುತ್ತೆ ಅಂತ? ಯಪ್ಪ, ಇದನ್ನೆಲ್ಲ ಅನಲೈಸ್ ಮಾಡಿದ್ರೆ ಒಂಥರ ಶಾಕ್ ಆಗುತ್ತೆ ಅಲ್ವಾ. ಕೆಜಿಎಫ್ 1 ಒಂದು ಸೀನ್ ಇದೆ. ಮುಂಬೈಯಲ್ಲಿ ಆ ಸಮುದ್ರವನ್ನ ಇಳಿದು ಅಳದೆ ಬಿಡೋಣ. ಆ ಟೈಮಲ್ಲಿ ಮುಸ್ಲಿಂ ಚಾಚಾ ಒಬ್ರು ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಅಂತಾರೆ. ರಿಯಾಲಿಟಿಗೆ ಬಂದಾಗ ಕೆಜಿಎಫ್ 1 ಪ್ಯಾನ್ ಇಂಡಿಯಾ ಮಾಡ್ಲೇಬೇಕು ಅಂತ ಚಿತ್ರದ ಶೂಟಿಂಗ್ ಮುಂಚೆನೆ ಪ್ಲಾನ್ ಮಾಡಿರ್ಲಿಲ್ಲ ಅಂತೆ. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಇದರ ಕಂಟೆಂಟ್ ನೋಡಿ ಯಶ್ ಅವರೇ ನೀಲ್ ಅವರನ್ನ ಒಪ್ಸಿ ಪ್ಯಾನ್ ಇಂಡಿಯಾ ಮಾಡೋಣ, ಬಾಲಿವುಡ್ಗೆ ರೀಚ್ ಮಾಡೋಣ ಅಂತ ಹಠ ಮಾಡಿದ್ರಂತೆ. ಬಟ್ ಮೂವಿನ ಬಾಲಿವುಡ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಯಶ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದೆ ಫರಾನ್ ಅಖ್ತರ್ ಅನ್ನುವಂತಹ ಮುಸ್ಲಿಂ. ಹೇಗೆ ರಾಕಿಗೆ ಮುಸ್ಲಿಂ ಚಾಚಾ ಮುಂಬೈನ ಆಳೋದಕ್ಕೆ ಸಾಥ್ ಕೊಟ್ರೋ, ಹಾಗೆ ಫರಾನ್ ಅಖ್ತರ್ ಕೂಡ ಇಲ್ಲಿ ರಿಯಲ್ ಲೈಫ್ ಅಲ್ಲಿ ಸಾಥ್ ಕೊಡ್ತಾರೆ. ಅಂದ್ರೆ ಈ ವಿಚಾರನು ಎಂತ ಕಾಕತಾಳೀಯ ನೋಡಿ. ಯಶ್ಗೆ ಇದೇ ತರದ ಡಿಸ್ಟ್ರಿಬ್ಯೂಟರ್ ಒಬ್ರು ಸಾಥ್ ಕೊಡ್ತಾರೆ ಅಂದ್ರೆ ಏನಪ್ಪಾ ಹೇಳಿ ಇದಕ್ಕೆ. ನೆಕ್ಸ್ಟ್ ಪಾಯಿಂಟ್, ಕಿಲ್ ಗರುಡ. ಕೆಜಿಎಫ್ ಮೂವಿಲಿ ರಾಕಿ ಗರುಡನ್ನ ಸಾಯಿಸ್ತಾನೆ. ಮತ್ತೆ ಗರುಡನ ತಂದೆ ಹೆಸರು ಸೂರ್ಯವರ್ಧನ. ಪುರಾಣದ ಪ್ರಕಾರ ರಾಮಾಯಣದಲ್ಲಿ ಬರುವಂತಹ ಜಟಾಯು ಅನ್ನುವಂತಹ ಗರುಡನ ತಂದೆ ಹೆಸರು ಕೂಡ ಸೂರ್ಯ. ಮುಂದೆ ರಾವಣ ಜಟಾಯುವನ್ನ ಕತ್ತಿಯಿಂದ ಸಾಯಿಸ್ತಾನೆ. ಈ ಸ್ಟೋರಿನ ನೆನಪಲ್ಲಿಟ್ಕೊಳ್ಳಿ. ರಾವಣ ಜಟಾಯು ಅನ್ನುವಂತಹ ಗರುಡನ ಸಾಯಿಸ್ತಾನೆ. ಹಾಗೆ ರಾಕಿ ಕೂಡ ಗರುಡನನ್ನ ಕತ್ತಿಯಿಂದ ಸಾಯಿಸ್ತಾನೆ. ರಾಕಿ ಮತ್ತೆ ರಾವಣ ಸಾಯಿಸೋದು ಒಬ್ಬನನ್ನೇ, ಗರುಡನನ್ನ. ಏನದು ಫ್ಲಾಶ್ ಆಯ್ತಾ? ಒಂದ್ಸಲ ಯಶ್ ಅವರ ನೆಕ್ಸ್ಟ್ ಮೂವಿ ಯಾವುದು, ಯಾವ ಕ್ಯಾರೆಕ್ಟ್ರು ಅಂತ ಸರ್ಚ್ ಮಾಡಿ. ಎಸ್, ರಾವಣ ಇನ್ ರಾಮಾಯಣ. ಬೆಂಕಿ ಡೀಟೇಲ್ಸ್ ಅಂದ್ರೆ ಇದೆ ಅಲ್ವಾ. ಕೆಜಿಎಫ್ ಬಂದಿದ್ದು 2018ರಲ್ಲಿ, ರಾಮಾಯಣ ಬರೋದು 2026ರಲ್ಲಿ. ಹೇಗ್ ಗೊತ್ತಿತ್ತು ನಮ್ ಪ್ರಶಾಂತ್ ನೀಲ್ ಅವ್ರಿಗೆ? ನೀಲ್ ಅವರೇ, ಏನಿದು ನಿಮ್ಮ ಲೀಲೆ, ನೀವೇ ಹೇಳ್ಬೇಕು. ರಾಕಿ ಜರ್ನಿ ಅಂಡ್ ಯಶ್ ಅವರ ಜರ್ನಿ.
KGF ನಲ್ಲಿ ರಾಕಿ ಮೊದಲು KGF ನ ಅಂದ್ರೆ ಕರ್ನಾಟಕನ ರೂಲ್ ಮಾಡ್ತಾನೆ. ಅವನ KGF ಜರ್ನಿ ತುಂಬಾ ಸ್ಟ್ರಗಲ್ಲು, ಹರ್ಡಲ್ಸ್ ಇಂದ ತುಂಬಿರುತ್ತೆ. ಹೇಗೋ ಕಷ್ಟಪಟ್ಟು ಇಡೀ KGF ಅನ್ನ ತನ್ನ ಮುಷ್ಟಿಲಿ ಪಡ್ಕೊಂಡು ಆಮೇಲೆ ಇಡೀ ಇಂಡಿಯಾನ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ಇಂಟರ್ ನ್ಯಾಷನಲ್ ನಲ್ಲಿ ತನ್ನ ವ್ಯಾಲ್ಯೂನ ತೋರಿಸ್ತಾನೆ. ಯಶ್ ಅವರ ರಿಯಲ್ ಲೈಫ್ ಅಲ್ಲೂ ಕೂಡ ಹಂಗೆ ಅಲ್ವಾ? ಯಶ್ ಅವರು ಮೊದಲು ಕನ್ನಡದ ಸ್ಟಾರ್ ಹೀರೋ ಆಗ್ತಾರೆ. ಆ ಸ್ಟಾರ್ ಪಟ್ಟ ಏರೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ. KGF ಆದ್ಮೇಲೆ ಇಡೀ ಇಂಡಿಯಾದಲ್ಲೇ ಬಿಗ್ ಸೂಪರ್ ಸ್ಟಾರ್ ಆಗ್ತಾರೆ. ಈಗ ಟಾಕ್ಸಿಕ್ ಅಂಡ್ ರಾಮಾಯಣ KGF 3 ಮುಖಾಂತರ ಇಂಟರ್ ನ್ಯಾಷನಲ್ ಸ್ಟಾರ್ ಆಗೋದಕ್ಕೆ ಹೊರಟಿದ್ದಾರೆ. ರಾಕಿ ಜರ್ನಿ ಅಂಡ್ ನಮ್ಮ ಯಶ್ ಅವರ ಜರ್ನಿ ಸೇಮ್ ಟು ಸೇಮ್ ಇದೆ ಅಲ್ವಾ? ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. KGF 2 ಅಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ CIA ಆಫೀಸರ್ ಕೊಡುವಂತಹ ಫೈಲ್ ಅಲ್ಲಿ ರಾಕಿ 1978 ಇಂದ 1981 ವರೆಗೆ ಅಂದ್ರೆ 3 ವರ್ಷ ಇಂಟರ್ ನ್ಯಾಷನಲ್ ನಲ್ಲಿ ರೂಲ್ ಮಾಡ್ತಿದ್ದಾನೆ ಅಂತ ಇರುತ್ತೆ. ರಿಯಲ್ ಲೈಫ್ ಅಲ್ಲೂ ಯಶ್ ಅವರು 2026ರಲ್ಲಿ ಟಾಕ್ಸಿಕ್ ಅಂಡ್ ರಾಮಾಯಣ, 2027-2028ರಲ್ಲಿ ರಾಮಾಯಣ ಪಾರ್ಟ್ 2 ಅಂದ್ರೆ ಹತ್ತತ್ರ 3 ವರ್ಷ ಇಂಟರ್ ನ್ಯಾಷನಲ್ ನಲ್ಲಿ ಸದ್ ಮಾಡೋದಕ್ಕೆ ಹೊರಟಿದ್ದಾರೆ. ಇವೆಲ್ಲದಕ್ಕಿಂತ ಮುಂಚೆನೆ ನೀಲ್ ಅವರು ಪ್ರೆಡಿಕ್ಟ್ ಮಾಡಿದ್ರ ಹೇಗೆ? ಇದನ್ನ ಯೋಚನೆ ಮಾಡಿದಾಗಲೇ ನನಗೆ ಮೆಸ್ಮರೈಸಿಂಗ್ ಆಗಿತ್ತು. ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನ ಇದಾಗಿತ್ತು. ಇದೇ ತರ ಇನ್ಯಾವುದಾದ್ರು ಸಿಮಿಲಾರಿಟಿಯನ್ನ ನೀವು ನೋಡಿದ್ರೆ ನೀವು ಕೂಡ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಥ್ರಿಲ್ ಆಗ್ತೀನಿ. ಸೈನಿಂಗ್ ಆಫ್, ಮನು.